ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ ಬಿಕಾಮ್ಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ 2024 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತ ಕ್ವಶನ್ ನಂಬರ್ 5 ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಆನ್ 1/4/2022 A Limited obtained interest-free loan from its parent company B Limited. ಅಂದ್ರೆ 1/4/2022 ನಲ್ಲಿ ಎ ಲಿಮಿಟೆಡ್ ಅಂತ ಕಂಪನಿ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ತಗೊಂಡ್ಬರ್ತಾ ಇದೆ. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ತಗೊಂಡ್ಬರ್ತಾ ಇದೆ ಫ್ರಮ್ ಇಟ್ಸ್ ಪೇರೆಂಟ್ ಕಂಪನಿ. ಪೇರೆಂಟ್ ಅಂದ್ರೆ ಹೋಲ್ಡಿಂಗ್ ಕಂಪನಿ ಬಿ ಇಂದ ಎ ಲಿಮಿಟೆಡ್ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ತಗೊಂಡ್ಬರ್ತಾ ಇದೆ ಅಂತ ಅರ್ಥ. ಇಂಟ್ರೆಸ್ಟ್ ಇಲ್ಲದೆ ಲೋನ್ ಅನ್ನ ತಗೊಂಡ್ಬರ್ತಾ ಇದಾರೆ. ಎಷ್ಟು ಲೋನ್ ತರ್ತಾ ಇದಾರೆ ಅಂದ್ರೆ, ದ ಅಮೌಂಟ್ ಆಫ್ ಲೋನ್ ಇಸ್ 20 lakh rupees. ಟೆನ್ಯೂರ್ ಆಫ್ ಲೋನ್ 3 years ಅಂದ್ರೆ 20 ಲಕ್ಷ ಲೋನ್ ತಗೊಂಡ್ಬರ್ತಾ ಇದಾರೆ. 3 ವರ್ಷಕ್ಕೆ ಲೋನ್ ಅನ್ನ ತಗೊಂಡ್ಬರ್ತಾ ಇರೋದು. ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಪ್ರಿವೈಲಿಂಗ್ ಇನ್ ದ ಮಾರ್ಕೆಟ್ ಈಸ್ ಅಟ್ 10%. ನೋಡಿ, ಮಾರ್ಕೆಟ್ ಇಂಟ್ರೆಸ್ಟ್ ರೇಟು ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದ್ರೆ 10% ಇದೆಯಂತೆ. ಯೂಸಿಂಗ್ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ they explain the accounting treatment for such loan as per Ind AS 32. ಸೊ Ind AS 32 ನ ಪ್ರಕಾರ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಆಸ್ ಪರ್ Ind AS 32 ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗೆ ಸಂಬಂಧಪಟ್ಟಂತೆ, ಆ ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಯೂಸಿಂಗ್ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಅನ್ನ ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಒಂದು ಕ್ವಶನ್ಸ್ಗೆ ನೀವು ಯಾವ ತರ ಫಾರ್ಮುಲಾ ಹಾಕೋಬೇಕಪ್ಪ ಅಂದ್ರೆ, ಇಲ್ಲಿ ಎ ಲಿಮಿಟೆಡ್ ಲೋನ್ ತಗೊಂಡ್ಬರ್ತಾ ಇದೆ, ಪೇರೆಂಟ್ ಕಂಪನಿಯಿಂದ ತಗೊಂಡ್ಬರ್ತಾ ಇದೆ, ಅದು ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನು ತಗೊಂಡ್ಬರ್ತಾ ಇರೋದು. ಯಾವುದೇ ತರದ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಫ್ರೀ ಲೋನ್ ತಗೊಂಡ್ಬರ್ತಾ ಇದಾರೆ. ಸೊ ಆ ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ 20 ಲಕ್ಷ ತರ್ತಾ ಇದಾರೆ 3 ವರ್ಷಕ್ಕೆ ಅಂತ ಬಂದಾಗ, ಸೊ ನೀವು ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ತೋರಿಸಿ ಆಸ್ ಪರ್ Ind AS 32 ನ ಪ್ರಕಾರ ಅಂತ ಹೇಳಿದ್ರೆ, ಆಸ್ ಪರ್ Ind AS 32 ಪ್ರಕಾರ ನೀವು ಒಂದು ಫಿನಾನ್ಷಿಯಲ್ ಲಯಬಿಲಿಟಿ ಎಷ್ಟು ಬರುತ್ತೆ, ಇನ್ನೊಂದು ಈಕ್ವಿಟಿ ಪೋರ್ಷನ್ ಎಷ್ಟು ಬರುತ್ತೆ, ಅದನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಅಂತ ಹೇಳಿರೋದ್ರಿಂದ ಮಾತ್ರನೇ ಇದಕ್ಕೆ ಫಾರ್ಮುಲಾ ಬೇರೆ ಹಾಕೋಬೇಕಾಗುತ್ತೆ. ಸೊ ನಮ್ಗೆ ಹೇಳಿದರೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟಿ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೋನ್ ಅಟ್ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ನೀವು ಫಿನಾನ್ಷಿಯಲ್ ಲಯಬಿಲಿಟಿ ನಂತನಾದ್ರೂ ಹೆಡಿಂಗ್ ಹಾಕೊಳ್ಳಿ, ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೋನ್ ಅಟ್ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಇದಕ್ಕೆ ನಾವು ಫಾರ್ಮುಲಾ ಹಾಕೊಳ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ ಅಂತ ಹೇಳಿರೋದ್ರಿಂದ ಮಾತ್ರನೇ ನೀವು ಫಿನಾನ್ಷಿಯಲ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದೇ ತರದ ಇಂಟ್ರೆಸ್ಟ್ ಅನ್ನ ಇಲ್ಲಿ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ಪ್ರಿನ್ಸಿಪಲ್ ಅಮೌಂಟ್ ಮೇಲೆನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ನೀವು ಬೇರೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಅನ್ನ ನೋಡಿದ್ರೆ ನೀವು ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಇಂಟ್ರೆಸ್ಟ್ ಅನ್ನ ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಾವು ಅವ್ರು ಹೇಳ್ತಾ ಇದಾರೆ, ಎ ಲಿಮಿಟೆಡ್ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ತಗೊಂಡ್ಬರ್ತಾ ಇದಾರೆ ಪೇರೆಂಟ್ ಕಂಪನಿಯಿಂದ ಅಂತ. ಸೊ ಹಾಗಾಗಿ ನಾವು ಇಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಫಿನಾನ್ಷಿಯಲ್ ಲಯಬಿಲಿಟಿಯನ್ನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಗೆ ನೀವು ಫಾರ್ಮುಲಾ ಏನ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಮಾಡ್ತೀರಾ ಅಂದ್ರೆ ಏನಪ್ಪ ಫಾರ್ಮುಲಾ ಅಂತ ಹೇಳಿದ್ರೆ, ಸೊ ನೋಡಿ, FCF ಫ್ಯೂಚರ್ ಕ್ಯಾಶ್ ಫ್ಲೋ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ n ಯೂಸ್ ಮಾಡಿ. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ, ಸೊ ನೋಡಿ, FCF ಅಂದ್ರೆ ನಮಗೆ ಕೊಟ್ಟಿದ್ದಾರೆ ಲೋನ್ ಅಮೌಂಟ್ ಏನ್ ಕೊಟ್ಟಿದ್ದಾರೆ 20 ಲಕ್ಷ, ದಟ್ ಈಸ್ FCF. ಲೋನ್ ಅಮೌಂಟ್ ಇಸ್ ಫ್ಯೂಚರ್ ಕ್ಯಾಶ್ ಫ್ಲೋ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂದ್ರೆ 1 ಕಾನ್ಸ್ಟೆಂಟ್ ಇರುತ್ತೆ. 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ n ಅಂದ್ರೆ 1 ಕಾನ್ಸ್ಟೆಂಟ್ ಇರುತ್ತೆ. 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾರೆ, ನಾವು 10% ಮಾಡ್ಕೋಬೇಕು.
0.10 ಬರುತ್ತೆ. ಸೊ ಹೋಲ್ ಟು ದಿ ಪವರ್ ಆಫ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಅಂತ ಕರಿತೀವಿ. ಕ್ವಶನ್ ಅಲ್ಲಿ ಟೆನ್ಯೂರ್ ಕೊಟ್ಟಿದಾರಲ್ವಾ, ಟೆನ್ಯೂರ್ ಇಸ್ 3 ಇಯರ್ಸ್ ಕೊಟ್ಟಿದ್ದಾರೆ, ಹಾಗಾಗಿ 3 ಇಯರ್ಸ್. ಇನ್ನೊಂದು ಸ್ಟೆಪ್ ನಾವು ಸಿಂಪ್ಲಿಫೈ ಮಾಡಿದ್ರೆ 20 lakh ಲೋನ್ ಅಮೌಂಟ್ ಆಗೇ ಇರುತ್ತೆ, ಇಂಟು 1 ಡಿವೈಡೆಡ್ ಬೈ 1 ಇಂಟು 20 lakh ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ 0.10 ಮಾಡಿದ್ರೆ ನನಗೆ 1.1 ಸಿಗುತ್ತೆ. ಸೊ ಹಾಗೆ ಇಲ್ಲಿ ಹೋಲ್ ಟು ದಿ ಪವರ್ ಆಫ್ 3, ನಂಬರ್ ಆಫ್ ಇಯರ್ಸ್ ಇಸ್ 3 years is given, just 3. 1.1 ಡಿವೈಡೆಡ್ ಬೈ 1.1 ಹೋಲ್ ಟು ದಿ ಪವರ್ ಆಫ್ 3 ಅಂತ ಟ್ರೀಟ್ ಮಾಡ್ತೀವಿ. ಮತ್ತೆ ನೀವು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ 20 lakh ಲೋನ್ ಅಮೌಂಟ್ ಇಂಟು 1 ಡಿವೈಡೆಡ್ ಬೈ 1.1 ನ ಡಿವೈಡ್ ಮಾಡಿದ್ರೆ 1 ಡಿವೈಡೆಡ್ ಬೈ 1.1 ನ ನೀವು ಡಿವೈಡ್ ಮಾಡಿದ್ರೆ ನಿಮಗೆ 909 ಬರುತ್ತೆ, 909 ಸಿಗುತ್ತೆ. ಸೊ ಹಾಗೆ ಇಲ್ಲಿ ಹೋಲ್ ಟು ದಿ ಪವರ್ ಆಫ್ 3 ಟೈಮ್ಸ್ ಹಾಗೆ ಇರುತ್ತೆ, 3 years ಹಾಗೆ ಇರುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ 20 lakh ಇಂಟು 20 lakh ಇಂಟು ಈ 0.909 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಡಿ. 3 years ಕೊಟ್ಟಿದ್ದಾರೆ, 0.909 ಇಂಟು 0.909 ಇಂಟು 0.909 ಇಂಟು 0.909 3 years ಇರೋದ್ರಿಂದ ನಾವು 3 years ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಈಗ ನೀವು ಮತ್ತೆ ಇನ್ನೊಂದು ಸ್ಟೆಪ್ ಅನ್ನ ಸಿಂಪ್ಲಿಫೈ ಮಾಡ್ಕೊಡ್ತೀನಿ. 20 lakh ಇಂಟು 0.909 ನ 3 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ 0.909 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0.751 ನಿಮ್ಗೆ ಸಿಗುತ್ತೆ, 0.751 ನಿಮ್ಗೆ ಸಿಗುತ್ತೆ. ಸೊ ಈಗ ನೀವು 20 lakh ಇಂಟು 0.751 ಮಾಡಿದ್ರೆ ನಿಮ್ಗೆ ಎಷ್ಟು ಫಿನಾನ್ಷಿಯಲ್ ಲಯಬಿಲಿಟಿ ಸಿಗುತ್ತಪ್ಪ ಅಂತ ಹೇಳಿದ್ರೆ 15,02,000 ನಮ್ಗೆ ಸಿಗ್ತಾ ಹೋಗುತ್ತೆ. 15,02,000 ಏನ್ ಸಿಗುತ್ತೆ, ದಿಸ್ ಇಸ್ ವಾಟ್ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈ ತರ ನೀವು ಫಿನಾನ್ಷಿಯಲ್ ಲಯಬಿಲಿಟೀಸ್ ಅನ್ನ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿರೋದ್ರಿಂದ ನೀವು ಹೀಗೆ ಮಾಡಬೇಕು. FCF ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ n ಯೂಸ್ ಮಾಡಿ. FCF ಅಂದ್ರೆ ಲೋನ್ ಅಮೌಂಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಮಾಡ್ಕೊಳ್ಳಿ, 0.10 ಬರುತ್ತೆ. n ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಹಾಗೆ ಇರುತ್ತೆ. ಸಿಂಪ್ಲಿಫೈ ಮಾಡಿ 20 lakh ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ 1 ಹೋಲ್ ಟು ದಿ ಪವರ್ ಆಫ್ 3. ಅಗೈನ್ ನೀವು ಸಿಂಪ್ಲಿಫೈ ಮಾಡಿದ್ರೆ ಫಸ್ಟ್ 1 ಡಿವೈಡೆಡ್ ಬೈ 1.1 ಸಿಂಪ್ಲಿಫೈ ಮಾಡ್ಕೊಳ್ಳಿ, 0.909 ಬರುತ್ತೆ. ಅದನ್ನ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ತೋರಿಸಿದೀನಿ. ಆ 909 ನ 3 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಹಾಗಾಗಿ 0.909 0.909 0.909 3 years ಇರೋದಕ್ಕೆ 3 ಟೈಮ್ಸ್, 4 years ಇದ್ರೆ ನೀವು 4 ಟೈಮ್ಸ್ ಅನ್ನ ಮಾಡ್ಕೋಬಹುದಿತ್ತು. ಸೊ ಇದು ಫಿನಾನ್ಷಿಯಲ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈಗ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಸೊ ಈಕ್ವಿಟಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಫಿನಾನ್ಷಿಯಲ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ನೀವು ಕ್ಯಾಲ್ಕುಲೇಷನ್ ಆಫ್ ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ನೀವು ಫಿನಾನ್ಷಿಯಲ್ ಲಯಬಿಲಿಟಿ ಮಾಡಿದ್ರೆ ಈಕ್ವಿಟಿ ಮಾಡೋದು ತುಂಬಾನೇ ಈಸಿ. ಸೊ ಯಾವ ತರ ನೀವು ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೊಸೀಡ್ಸ್, ನೆಟ್ ಪ್ರೊಸೀಡ್ಸ್ ಅಂದ್ರೆ ಲೋನ್ ಅಮೌಂಟ್. ನೆಟ್ ಪ್ರೊಸೀಡ್ಸ್ ಅಂದ್ರೆ ಲೋನ್ ಅಮೌಂಟ್ ನಮಗೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. 20 lakh rupees ಲೋನ್ ಅಮೌಂಟ್ ಇದೆ, 20 lakh ಲೋನ್ ಅಮೌಂಟ್. ಇದರಲ್ಲಿ ನೀವೇನ್ ಲೆಸ್ ಮಾಡಬೇಕು ಅಂದ್ರೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಫಿನಾನ್ಷಿಯಲ್ ಲಯಬಿಲಿಟಿ ಎಲ್ಲಿದೆ ಅಂದ್ರೆ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ. ದಿಸ್ ಇಸ್ ದ ಫಿನಾನ್ಷಿಯಲ್ ಲಯಬಿಲಿಟಿ, ದಿಸ್ ಇಸ್ ವಾಟ್ ಫಿನಾನ್ಷಿಯಲ್ ಲಯಬಿಲಿಟಿ. ಸೊ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ, ಇದು ಫಿನಾನ್ಷಿಯಲ್ ಲಯಬಿಲಿಟಿ ನಮಗೆ ಬಂದಿರತಕ್ಕಂಥದ್ದು. ಸೊ ಈಗ ನೀವು ಇದರಲ್ಲಿ ಫಿನಾನ್ಷಿಯಲ್ ಲಯಬಿಲಿಟಿಯನ್ನ ಲೆಸ್ ಮಾಡಿ
ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಹೇಳಿದ್ರೆ 15,02,000 rupees ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಲಿಟಿ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಅಂದ್ರೆ 20 lakh ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ 4,98,000 rupees ನಮಗೆ ಈಕ್ವಿಟಿ ಸಿಗುತ್ತೆ. ಸೊ ಇದು ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಫಿನಾನ್ಷಿಯಲ್ ಲಯಬಿಲಿಟಿ ಯಾವಾಗ ಇಂಟ್ರೆಸ್ಟ್ ಫ್ರೀ ಕೊಟ್ಟಾಗ ನೀವು ಹೀಗೆ ಮಾಡಬೇಕು. ಅದಾದ್ಮೇಲೆ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಲೋನ್ ಅಮೌಂಟ್ ಮೈನಸ್ ಈಕ್ವಿಟಿ ಫಿನಾನ್ಷಿಯಲ್ ಲಯಬಿಲಿಟಿ ಮಾಡ್ಕೊಂಡ್ರೆ ನಿಮಗೆ ಈಕ್ವಿಟಿ ಸಿಗುತ್ತೆ. ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಕಂಪಲ್ಸರಿ ಆಗಿ ನೀವು ಪ್ರೆಸೆಂಟ್ ಮಾಡಲೇಬೇಕು. ನೋಡಿ, ಒಂದು ಕಾಮನ್ ಜರ್ನಲ್ ಎಂಟ್ರೀಸ್ ಅನ್ನ ನೀವು ಇದಕ್ಕೆ ಪಾಸ್ ಮಾಡಲೇಬೇಕು. ಅದು ಇಂಡಿಯಾಸ್ 32 ಪ್ರಕಾರ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಡೇಟ್ ಎಲ್ಲೂ ಕೊಟ್ಟಿಲ್ಲ, ಹಾಗಾಗಿ ಜಸ್ಟ್ ಸೀರಿಯಲ್ ನಂಬರ್ ಹಾಕೊಳ್ಳಿ. ಏನ್ ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್ ಟು ಈಕ್ವಿಟಿ ಅಕೌಂಟ್. ಇದು ಕಾಮನ್ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಅಂದ್ರೆ ನೀವು ಯಾವ ಅಮೌಂಟ್ ತಗೋಬೇಕು ಅಂದ್ರೆ ನಿಮ್ಮ ಟೋಟಲ್ ಲೋನ್ ಅಮೌಂಟ್ ಇರೋದು 20 ಲಕ್ಷ. ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಂದ್ರೆ ಫಿನಾನ್ಷಿಯಲ್ ಲಯಬಿಲಿಟಿನ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರೆ 15,02,000 rupees ಏನ್ ಕ್ಯಾಲ್ಕುಲೇಟ್ ಮಾಡಿದಿರಾ ಅದು ಫಿನಾನ್ಷಿಯಲ್ ಲಯಬಿಲಿಟಿ. ಈಕ್ವಿಟಿ ಅಂದ್ರೆ 4,98,000 ನಿಮ್ಗೆ ಏನ್ ಬಂದಿದೆ, ಸೊ ಅದು ಈಕ್ವಿಟಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಒಂದು ಜರ್ನಲ್ ಎಂಟ್ರೀಸ್ ಮ್ಯಾಂಡೇಟರಿ ಇರ್ತಕ್ಕಂಥದ್ದು. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಅಕೌಂಟ್ ಅಂತ ತಗೊಳ್ತೀವಿ. ಸೊ ಈ ತರ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ಸ್ ಅನ್ನ ಮಾಡಬೇಕು. ಫಿನಾನ್ಷಿಯಲ್ ಲಯಬಿಲಿಟಿ ಅಂಡ್ ಈಕ್ವಿಟಿಯನ್ನ ಸಪರೇಟ್ ಆಗಿ ತೋರಿಸಿ ಅಂತ. ಸೊ ಯಾವಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಬೇರೆ ಎಲ್ಲಾ ಪ್ರಾಬ್ಲಮ್ಸ್ಗೆ ನೀವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿದಿರಾ, ನೆಟ್ ಇನ್ವೆಸ್ಟ್ಮೆಂಟ್ ತಗೊಂಡಿರ್ತೀರಾ, ಆಮೇಲೆ ಇಂಟ್ರೆಸ್ಟ್ ಮಾಡಿರ್ತೀರಾ. ಸೊ PV ಫ್ಯಾಕ್ಟರ್ ಜೊತೆ ಫಿನಾನ್ಷಿಯಲ್ PV ಫ್ಯಾಕ್ಟರ್ ಜೊತೆ ಟೋಟಲ್ ಅಮೌಂಟ್ ಒಂದ್ಸಲಿ ಇಂಟ್ರೆಸ್ಟ್ ಒಂದ್ಸಲಿ ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀರಾ. ಬಟ್ ಈ ಒಂದು ಕ್ವಶನ್ ಇಂಟ್ರೆಸ್ಟ್ ಫ್ರೀ ಲೋನ್. ಸೊ ಯಾವಾಗ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿರ್ತಾರೆ ಅವಾಗ ನೀವು ಈ ಫಾರ್ಮುಲಾನೇ ಯೂಸ್ ಮಾಡಿ. FCF into 1 divided by 1 plus r whole to the power of n ಯೂಸ್ ಮಾಡಿ. FCF ಅಂದ್ರೆ ಲೋನ್ ಅಮೌಂಟ್, 1 divided by 1 plus r ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್, n ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್. ಸೊ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷನೇ ನೀವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಬರೋದೇ ನಿಮಗೆ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇದು ಒಂದು 24 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 5 ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.